ಗುರುಗಳೇ ನಮ್ದೇನು ಅಂದ್ರೆ ತುಂಬಾ ಚೆನ್ನಾಗಿದ್ದೀರಿ ಫಸ್ಟ್ ಎಲ್ಲಾನು. ಹ್ಮ್ ಅಂದ್ರೆ ಮದ್ವೆ ಆಗಿ 20 ವರ್ಷ ಆಯ್ತು. ಹ್ಮ್ ನಮ್ಮ ಯಜಮಾನ್ರು ತುಂಬಾ ಅವ್ರವ್ರಗಳಿಗೆ ಎಲ್ಲ ತುಂಬಾ ಅದ್ ಮಾಡಿ ಇದ್ ಮಾಡಿ ಮದ್ವೆಗಳು ಬೋರುಗಳು ಎಲ್ಲ ಹಾಕ್ಸಿ ಅವ್ರವ್ರಗಳಿಗೆ ನೋಡಿ ನೋಡಿ ತುಂಬಾ ಸಾಲ ಮಾಡ್ಕೊಂಡ್ಬಿಟ್ರು. ಅವ್ರವ್ರಿಗೆ ಅಂದ್ರೆ ಯಾರಿಗೆ? ಅವ್ರ ಅಕ್ಕನ್ ಮಕ್ಳಿಗೆ, ಅವ್ರ ಅಕ್ಕಗೆ, ಅವ್ರ ಅಣ್ಣ ಅವ್ರಿಗೆ ಹ್ಮ್ ಈ ತರ. ನನ್ಗೆ ನನ್ ಮಕ್ಳಿಗೆ ಯೋಚನೆನೆ ಮಾಡಿಲ್ಲ ಅವ್ರು. ಹೆಂಡ್ತಿ ಇದಾಳೆ, ಮಕ್ಳಿದಾರೆ ಆ ತರ. ಹ್ಮ್ ಅವ್ರು ರಿಲೇಷನ್ ಅವ್ರ ಅಮ್ಮನ್ ಕಡೆಯವರೇ ಬೇಕಾಗಿತ್ತು ಅವ್ರಿಗೆ. ಅಂದ್ರೆ ವಾಪಸ್ಸು ಪಡ್ಕೊಳ್ಳೋ ತರ ಏನಿಲ್ಲ, ಸುಮ್ನೆ ಅವ್ರವ್ರಿಗೆ ಮಾಡ್ಕೊಟ್ಬಿಟ್ಟಿದ್ರ? ಅಂದ್ರೆ ಭಾಗಗಳ್ಗೇನು ಆಗಿರಲ್ಲ ಗುರುಗಳೇ. ಭಾಗಗಳಾಗ್ದಿರಾನೇ ಇವ್ರು ಎಲ್ಲಾ ಮಾಡಿದ್ರು. ಮತ್ ನಿಮಗ್ ಭಾಗ ಬಂದಿಲ್ವಾ? ಇಲ್ಲ ಗುರುಗಳೇ, ಭಾಗನೂ ಬಂದಿಲ್ಲ. ಯಾಕೆ ಈ ತರ ಮಾಡಿದ್ರಿ ಅಂದ್ರೆ ಅವ್ರು ಚೆನ್ನಾಗಿದಾರಲ್ಲ, ಚೆನ್ನಾಗಿರ್ಲಿ ಬಿಡು ಅಂತಾರೆ. ಅಲ್ಲ, ನೀವು ಭಾಗ ತಗೊಳ್ಬೇಕಲ್ವಾ ನೀವು? ಅಲ್ಲಿಗೆ ಕೊಡಲ್ಲ ಗುರುಗಳೇ. ಊರಲ್ಲಿ ಹಳ್ಳಿ ಕಡೆ ಅದು ಕೊಡಲ್ಲ. ಹ್ಮ್ ಅವರು ಕೊಟ್ರುನು ಅದು ತುಂಬಾ ಭಾಗಗಳಿದೆ. ಅದು ಅವ್ರ ದೊಡ್ಡಪ್ಪ, ಅವ್ರ ಮಕ್ಳು ದೊಡ್ಡಪ್ಪ ಆ ತರ ಇದೆ. ಇನ್ನು ಅವರೆಲ್ಲ ಸೇರಿ ಮಾರಿದ್ರುನು ಅದು ಇವ್ರು ಕೋಟಿ ಸಾಲ ಮಾಡಿರೋದು, ಮಾರಿದ್ರೆ ಒಂದ್ 20 ಲಕ್ಷ 30 ಲಕ್ಷ ಸಹ ಬರಲ್ಲ ಗುರುಗಳೇ. ಆ ತರ ಮಾಡಿಕ್ಕಿದ್ದಾರೆ. ಕೋಟಿ ಸಾಲ ಮಾಡ್ಬಿಟ್ಟಿದಾರ? ಕೋಟಿ ಅಂದ್ರೆ 3 ಕೋಟಿ ತನಕ ಮಾಡಿದ್ದಾರೆ ಗುರುಗಳೇ. ಇದು ಯಾವ ತುಂ- ಹಣೆ ಬರೋದು ಇವ್ರಿಗೆ? ಆ, ತುಂಬಾ ಸಾಲ ಮಾಡಿ ತುಂಬಾ ಕಷ್ಟದಲ್ಲಿದ್ದೀರಿ ಗುರುಗಳೇ. ಇವಾಗ ಸಾಯೋಕ್ಕೂ ಆಗಲ್ಲ, ಬದುಕೋಕ್ಕೂ ಆಗಲ್ಲ, ಆ ತರ ಆಗಿದೆ. ಸತ್ತೋಗೋಣ ಅಂದ್ರೆ ಮಕ್ಳಿಬ್ಬರಿದ್ದಾರೆ. ನಮಸ್ತೆ. ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಹೇಗಿದ್ದೀಯವ? ಚೆನ್ನಾಗಿದ್ದೀನಿ ಗುರುಗಳೇ. ತುಂಬಾ ಏನು? ದಿವ್ಸನಿಂದ ಟ್ರೈ ಮಾಡ್ತಾ ಇದೀರಿ, ಸಿಕ್ಕೇ ಇಲ್ಲ ಗುರುಗಳೇ ನಿಮ್ದು ಲೈನು. ಆಗ್ಲಿ ಏನ್ ಸುತ್ತ ಜನ ಇದ್ದಾರೆ. ಹೌದೌದು ಗುರುಗಳೇ. ಆಗ್ಲವ್ವ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ. ಗುರುಗಳೇ ನಮ್ಗೆ ತುಂಬಾ ಹೆಂಗ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ತುಂಬಾ ಕಷ್ಟದಲ್ಲಿದ್ದೀರಿ. ನಮ್ ಕಷ್ಟಗಳೆಲ್ಲ ಯಾವಾಗ ಸರೋಗುತ್ತೆ ಅಂತ ಹೇಳ್ಬೇಕು ಗುರುಗಳೇ. ಅಯ್ಯಯ್ಯೋ, ನೀವೇನ್ ಜ್ಯೋತಿಷಿ ಫೋನ್ ಮಾಡಿದ್ದೀರಾ? ನೀವ್ ಪ್ರೋಗ್ರಾಮ್ಗಳೆಲ್ಲ ನೋಡ್ತಾನೆ ಇರ್ತೀರಿ. ಯಾವಾಗ್ಲಿಂದ ನೋಡ್ತೀರಿ? ನಾವ್ ಸುಮಾರು ತಿಂಗ್ಳುಗಳಿಂದ ನೋಡ್ತೀರಿ ಗುರುಗಳೇ ನಿಮ್ದು ಯೂಟ್ಯೂಬ್ ಆಗೆಲ್ಲ. ಏನ್ ಮಾಡ್ಕೊಂಡ್ರು ನೀವು? ನಾವು ನಮ್ಮ ಯಜಮಾನ್ರು ಬಿಸ್ನೆಸ್ ಮಾಡ್ತಾರೆ, ನಾವು ಹೌಸ್ ವೈಫ್ ಗುರುಗಳು ಮನೇಲೇ ಇರ್ತೀರಿ. ಈ ಪಕ್ಕದಲ್ಲಿ ಮಾತಾಡಿದ್ ಯಾರು? ನಮ್ಮ ಅಕ್ಕ ಗುರುಗಳೇ. ನಿಮ್ಮ ಅಕ್ಕ? ಒಂದ್ ಟೈಮ್ ಮಾತಾಡಿದ್ರಂತೆ ನಿಮ್ಮ ಹತ್ರ. ಹೌದಾ? ಮಾತಾಡಿದ್ದಾರೆ ಕಾರ್ಯಕ್ರಮದಲ್ಲ? ಹೌದು ಗುರುಗಳೇ. ಓಹೋ, ತಮಿಳ್ನಾಡು ಅಂತೇಳಿ ಹೌದು ಹೇಳಿ ಹೌದು ಹೌದು. ಮಾತಾಡಿದ್ದಾರೆ. ಸೊ ನೀವು ಅವ್ರ ತಂಗಿನಾ? ಅವ್ರ ತಂಗಿ. ಅವ್ರು ಹೇಳಿದ್ಮೇಲೆ ನೀವು ನೋಡ್ತಾ ಇದ್ದೀರಿ? ಇಲ್ಲ ನಾವು ಫಸ್ಟ್ ನಿಂಕಾನೆ ನೋಡ್ತಾ ಇದ್ದೀವಿ. ನಮ್ಮ ಅಕ್ಕಗೆ ಹೇಳಿದ್ದೆ ನಾನು ಗುರುಗಳೇ. ಶಬಾಷ್. ಓಹೋ, ನೀವೇ ಅವ್ರಿಗೆ ಹೇಳಿದ್ದ? ಹೌದು ಹೌದು. ನೋಡಿ, ಅವ್ರಿಗೆ ಫೋನ್ ಸಿಕ್ಬಿಟ್ಟಿದೆ ಮತ್ತೆ. ಹೌದು, ಅವ್ರಿಗೆ ಸಿಕ್ಕಿದೆ ಗುರುಗಳೇ. ಹೇಳಮ್ಮ, ಏನ್ ವಿಚಾರ ನಿಮ್ದು? ಗುರುಗಳೇ ನಮ್ದೇನು ಅಂದ್ರೆ ತುಂಬಾ ಚೆನ್ನಾಗಿದ್ದೀರಿ ಫಸ್ಟ್ ಎಲ್ಲಾನು. ಅಂದ್ರೆ ಮದ್ವೆ ಆಗಿ 20 ವರ್ಷ ಆಯ್ತು. ನಮ್ಮ ಯಜಮಾನ್ರು ತುಂಬಾ ಅವ್ರವ್ರಗಳಿಗೆ ಎಲ್ಲ ತುಂಬಾ ಅದ್ ಮಾಡಿ ಇದ್ ಮಾಡಿ ಮದ್ವೆಗಳು ಬೋರುಗಳು ಎಲ್ಲ ಹಾಕ್ಸಿ ಅವ್ರವ್ರಗಳಿಗೆ ನೋಡಿ ನೋಡಿ ತುಂಬಾ ಸಾಲ ಮಾಡ್ಕೊಂಡ್ಬಿಟ್ರು. ಅವ್ರವ್ರಿಗೆ ಅಂದ್ರೆ ಯಾರಿಗೆ? ಅವ್ರ ಅಕ್ಕನ್ ಮಕ್ಳಿಗೆ, ಅವ್ರ ಅಕ್ಕಗೆ, ಅವ್ರ ಅಣ್ಣ ಅವ್ರಿಗೆ ಈ ತರ. ನನ್ಗೆ ನನ್ ಮಕ್ಳಿಗೆ ಯೋಚನೆನೆ ಮಾಡಿಲ್ಲ ಅವ್ರು. ಹೆಂಡ್ತಿ ಇದಾಳೆ, ಮಕ್ಳಿದಾರೆ ಆ ತರ. ಅವ್ರು ರಿಲೇಷನ್ ಅವ್ರ ಅಮ್ಮನ್ ಕಡೆಯವರೇ ಬೇಕಾಗಿತ್ತು ಅವ್ರಿಗೆ. ಅಂದ್ರೆ ನೀವೆಲ್ಲ ಭಾಗ ಆಗಿದ್ರಾ? ಇಲ್ಲ ಗುರುಗಳೇ, ನಾವು ನಮ್ಮ ಯಜಮಾನ್ರು ಮಕ್ಳಿದ್ರು. ಆದ್ರೂನು ಇವ್ರಿಗೆ ಅವ್ರಂದ್ರೇನೆ ಇಷ್ಟ. ಅಲ್ಲವಾ, ನಿಮ್ಮ ಯಜಮಾನ್ರು, ಅವ್ರ ಅಣ್ಣ ತಮ್ಮದಿರು ಅಥವಾ ಅವ್ರ ಅಕ್ಕ ಎಲ್ಲ ಅಂದ್ರೆ ಒಟ್ಟಿಗೆ ಇಲ್ಲ ಗುರುಗಳೇ, ಒಟ್ಟಿಗೆ ಇಲ್ಲ, ಬೇರೆನೆ ಇದ್ವಿ. ಬೇರೆ ಇದ್ರು ಕೂಡ ಆ ಕಡೆ ಕೈ ಚಾಚ್ತಿದ್ರು ಅಂತ? ಹೌದು. ಅಂದ್ರೆ ಸಾಲ ಮಾಡಿದ್ರು ಅಂದ್ರೆ ಅಷ್ಟು ಇಷ್ಟಿಲ್ಲ ಗುರುಗಳೇ. ಕೋಟಿಗಳೇ ಸಾಲ ಮಾಡ್ಬಿಟ್ಟಿದ್ದಾರೆ. ನಿಮ್ಗೋಸ್ಕರನೋ ಯಾರಿಗೋಸ್ಕರ? ನಮ್ಗೋಸ್ಕರ ಅಲ್ಲ ಗುರುಗಳೇ, ನಮ್ಗೋಸ್ಕರ ಏನೂ ಮಾಡಿಲ್ಲ. ಇವಾಗ ಸ್ವಂತ ಮನೇಲಿದ್ದೀರಿ, ಸ್ವಂತ ಮನೇನೂ ಬಿಟ್ರಿ, ಮಾರಾಕಿದ್ರಿ. ಸೈಡ್ ಇತ್ತು, ಅದು ಮಾರಾಕಿದ್ರಿ. ಈಗ ಬಾಡಿಗೆ ಮನೇಲಿ ಬಂದು ಇದ್ದೀರಿ. ಏನು ಕೋಟಿ ಸಾಲ ಅವರಿಗೆ ಮಾಡೋ ಸಮಯದಲ್ಲಿ ನೀವು ಅದನ್ನ ಬುದ್ಧಿ ಹೇಳಿಲ್ವಾ? ಹೇಳಿದ್ರಿ ಗುರುಗಳೇ. ನೀನ್ ತೀರ್ಸ್ತೀಯ ಸಾಲ, ನಾನ್ ತೀರ್ಸೋದು, ನೀನ್ ಯಾಕೆ ಕೇಳ್ತೀಯ ಅಂತ ಹೇಳೋದು ನನ್ಗೆ. ಅಷ್ಟೊಂದು ಎಲ್ಲಿ ಬರ್ತಿತ್ತು ಕೋಟಿ ಸಾಲ ಮಾಡುವ? ಅಂದ್ರೆ ಇವ್ರು ಕೆಲ್ಸ ಮಾಡ್ತಾ ಇದ್ರು, ಬಿಸ್ನೆಸ್ ಎಲ್ಲ ಗುರುಗಳೇ, ತುಂಬಾ ಬರೋದು. ಹಂಗಾಗಿ ಇವ್ರು ನಮ್ಗೇನು ಮಾಡ್ತಿರಾನೆ ಅವ್ರಿಗೆ ನೋಡ್ಕೊಂಡು
ಹ್ಮ್ ಅವ್ರಿಗೆ ಇದ್ ಮಾಡ್ಕೊಂಡಿದ್ದು ತುಂಬಾ ಈಗ ತುಂಬಾ ಕಷ್ಟದಲ್ಲಿ ಇದೀರಿ. ಈಗ ಅವ್ರ ಕಡೆಯವ್ರು ಯಾರು ಮಾತಾಡಲ್ಲ ಆತರ. ಯಾಕೆ ಅಂದ್ರೆ ನಿಮ್ ಗಂಡನ ಜೊತೆನಾ? ನಮ್ ಗಂಡನ್ ಜೊತೆನೆಲ್ಲ ಅಷ್ಟೇ, ನಮ್ ಜೊತೆಲೆಲ್ಲ ಅಷ್ಟೇ. ಯಾಕೆಂದ್ರೆ ಇವಾಗ ನಮ್ಗೇನಿಲ್ಲಲ್ಲ ಗುರುಗಳೇ, ನಮ್ಮ ಹತ್ರ ಈಗ ಏನಿಲ್ಲ. ಆ ತರ ಅಲ್ಲ ಈಗ ಇದ್ದೀರಿ. ಇವರು ಅಲ್ಲಿ ತೋಟಕ್ಕೆ ಅಥವಾ ಬೋರ್ ಹಾಕ್ಸೋಕೆ ಇನ್ನೇನು ಅಂದ್ರೆ ವಾಪಸ್ಸು ಪಡ್ಕೊಳ್ಳೋ ತರ ಏನಿಲ್ಲ, ಸುಮ್ನೆ ಅವ್ರವ್ರಿಗೆ ಮಾಡ್ಕೊಟ್ಬಿಟ್ಟಿದ್ರ? ಅಂದ್ರೆ ಭಾಗಗಳ್ಗೇನು ಆಗಿರಲ್ಲ ಗುರುಗಳೇ. ಭಾಗಗಳಾಗ್ದಿರನೇ ಇವ್ರು ಎಲ್ಲಾ ಮಾಡಿದ್ರು. ಮತ್ ನಿಮಗ್ ಭಾಗ ಬಂದಿಲ್ವಾ? ಇಲ್ಲ ಗುರುಗಳೇ, ಭಾಗನೂ ಬಂದಿಲ್ಲ. ಯಾಕೆ ಈ ತರ ಮಾಡಿದ್ರಿ ಅಂದ್ರೆ ಅವ್ರು ಚೆನ್ನಾಗಿದಾರಲ್ಲ, ಚೆನ್ನಾಗಿರ್ಲಿ ಬಿಡು ಅಂತಾರೆ. ಅಲ್ಲ ನೀವು ಭಾಗ ತಗೊಳ್ಬೇಕಲ್ವಾ ನೀವು? ಅಲ್ಲಿಗೆ ಕೊಡಲ್ಲ ಗುರುಗಳೇ, ಊರಲ್ಲಿ ಹಳ್ಳಿ ಕಡೆ ಅದು. ಕೊಡಲ್ಲ ಹ್ಮ್ ಅವ್ರು. ಕೊಟ್ರುನು ಅದು ತುಂಬಾ ಭಾಗಗಳಿದೆ. ಅದು ಅವ್ರ ದೊಡ್ಡಪ್ಪ, ಅವ್ರ ಮಕ್ಳು ದೊಡ್ಡಪ್ಪ ಆ ತರ ಇದೆ. ಇನ್ನ ಅವರೆಲ್ಲ ಸೇರಿ ಮಾರಿದ್ರುನು ಅದು ಇವ್ರು ಕೋಟಿ ಸಾಲ ಮಾಡಿರೋದು, ಮಾರಿದ್ರೆ ಒಂದ್ 20 ಲಕ್ಷ 30 ಲಕ್ಷ ಸಹ ಬರಲ್ಲ ಗುರುಗಳೇ, ಆ ತರ ಮಾಡಿಕ್ಕಿದ್ದಾರೆ. ಕೋಟಿ ಸಾಲ ಮಾಡ್ಬಿಟ್ಟಿದಾರಾ? ಕೋಟಿ ಅಂದ್ರೆ 3 ಕೋಟಿ ತನಕ ಮಾಡಿದ್ದಾರೆ ಗುರುಗಳೇ. ಇದು ಯಾವ ತುಂ ಹಣೆ ಬರೋದು ಇವ್ರಿಗೆ? ತುಂಬಾ ಸಾಲ ಮಾಡಿ ತುಂಬಾ ಕಷ್ಟದಲ್ಲಿದ್ದೀರಿ ಗುರುಗಳೇ. ಇವಾಗ ಸಾಯೋಕ್ಕೂ ಆಗಲ್ಲ, ಬದುಕೋಕ್ಕೂ ಆಗಲ್ಲ, ಆ ತರ ಆಗಿದೆ. ಸತ್ತೋಗೋಣ ಅಂದ್ರೆ ಮಕ್ಳಿಬ್ರಿದಾರೆ. ಇನ್ನ ಮಕ್ಳಿಗೋಸ್ಕರ ಇದೀರಿ, ಆ ಕಷ್ಟದಲ್ಲಿದ್ದೀರಿ ಗುರುಗಳೇ. ಸಾಯೋ ಯೋಚನೆ ಯಾಕೆ? ಮಕ್ಳೇನ್ ಮಾಡ್ತಾರೆ? ಮಕ್ಳು ಓದ್ತಾ ಇದಾರೆ ಗುರುಗಳೇ. ಸೆಕೆಂಡ್ ಇಯರ್ ಒಬ್ಳು, 10th ಒಬ್ಳು. ಓ, ಹೆಣ್ಮಕ್ಳಾ? ಹಾ ಹೌದು ಗುರುಗಳೇ. ಈಗೇನು ಹೇಳ್ತಾರೆ ಯಜಮಾನ್ರು? ಈಗ ಹೇಳ್ತಾರೆ ನಿನ್ ಈಗ ಮಾತ್ ನಾನೇ ಕೇಳ್ಬೇಕು. ನೀನ ತೀರ್ಸೋದ್ ನಾನ ಅಂತ ಹೇಳ್ತಾರೆ ಈಗ್ಲೂವಾ? ಈಗ ಹೇಳಲ್ಲ ಗುರುಗಳೇ ಆತರ. ನಿನ್ ಮಾತ್ ಕೇಳ್ಬೇಕಾಗಿತ್ತು ಅಂತ ಈಗ ಹೇಳ್ತಾರೆ. ಈಗ ಸ್ವಲ್ಪ ಧ್ವನಿ ಮಂಕ್ ಆಗಿದೆ. ಈಗ ಆಗಿದೆ. ಏನಂತಾರೆ? ಈಗ ಹೆಂಗ್ ಆಚೆ ಬರ್ಬೇಕು, ಹೆಂಗ್ ಸಾಲ ಅಲ್ಲವ ತೀರ್ಸ್ಬೇಕು? ಏನಂತಾರೆ ಈಗ ಅವರು? ಅದೇ ಗುರುಗಳು ಹಿಂಗ್ ಹೇಳ್ತಾರೆ, ಸುಮ್ನೆ ಇರ್ತಾರೆ. ನಿನ್ ಮಾತು ಕೇಳ್ಬೇಕಿತ್ತು ಅಂತಾರೆ. ನನ್ ಮಾತ್ ಕೇಳ್ಬೇಕು. ಅಲ್ಲಿ ಈ 3 ಕೋಟಿ ಎಲ್ಲೆಲ್ಲಿಂದ ತಂಡಾರ ಅಂದಾಜು? ಸುಮ್ನೆ ಹೇಳೋದಾದ್ರೆ ಬ್ಯಾಂಕಿಂದಲ್ಲ, ಕೈ ಸಾಲನ ಏನು? ಕೈ ಸಾಲ ತುಂಬಾ ಮಾಡಿದ್ದಾರೆ ಗುರುಗಳೇ. ಬಡ್ಡಿ 10 ರೂಪಾಯಿಗೆ ಬಡ್ಡಿ ತಗೊಂಡು, ಅವ್ರಿಗೆ ಬಡ್ಡಿ ಕಟ್ಟಕ್ ಆಗದಿರ ಇನ್ನೊಬ್ರು ತಗೊಳೋದು, ಅವ್ರ ಕಟ್ಟಕ ಇನ್ನೊಬ್ರು ತಗೊಂಡು ಆ ತರ ಮಾಡಿರೋದು ಗುರುಗಳೇ. 1 ಕೋಟಿ ಸಾಲ ಮಾಡಿ ಅವ್ರಿಗೆ 3 ಕೋಟಿ ಸಾಲ ತೀರ್ಸಿದ್ದಾರೆ, ಬಡ್ಡಿ ಕಟ್ಟಿ. ತಾಂಡ್ರದಕ್ಕಿಂತ ಬಡ್ಡಿ ಕಟ್ಟಿರೋದ್ರೆ ಆಗಿದೆ. ಬಡ್ಡಿ ಕಟ್ಟೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಅವ್ರು. ಈಗ ನಿಮ್ದು ಅಂತ ಸ್ವಂತ ಏನಿದೆ? ಈಗ ಏನಿಲ್ಲ ಗುರುಗಳೇ, ಎಲ್ಲ ಕಳ್ಕೊಂಡ್ಬಿಟ್ರಿ. ಜಮೀನಿತ್ತು, ಸ್ವಲ್ಪ ಸೈಟ್ ತಗೊಂಡಿದ್ರು, ಅದು ಮಾರ್ಬಿಟ್ಟು ಆ ಬಡ್ಡಿ ಅವ್ರಿಗೆ ಸ್ವಲ್ಪ ಕೊಟ್ರು, ಬಡ್ಡಿ. ಮನೆ ಇತ್ತು, ಮನೆ ಮಾರಾಕಿದ್ರಿ. ಏನಿಲ್ಲ ಗುರುಗಳೇ, ಈಗ ನಮ್ದು ಅಂತೇಳಿ ಎಲ್ಲ ಝೀರೋ ಆಗ್ಬಿಟ್ಟಿದ್ರಿ. ಈಗ ನಿಮ್ದು ಅಂತ ಇರೋದು ಸಾಲ? ಸಾಲ ಒಂದ್ ಮಾಡಿಕ್ಕಿದ್ದಾರೆ. ಅಲ್ಲ, ಈಗ ಮನೆ ಮಾರಿದ್ರಿ, ಒಂದಷ್ಟು ಸೈಟ್ ಇತ್ತು, ಅದು ಮಾರಿದ್ರಿ, ಅದರಿಂದ ಎಷ್ಟು ಸಾಲ ತೀರ್ತು? ಗುರುಗಳೇ ಹೇಳ್ಬೇಕು ಅಂದ್ರೆ 6 ಕೋಟಿ ಸಾಲ ಇತ್ತು. 6 ಕೋಟಿ ಸಾಲ ಮಾಡಿಕ್ಕಿದ್ರು. ಈಗ ತೀರ್ಸಿ 2.5 ಕೋಟಿ ಸಾಲ ಅದೇ ಮಾರ್ಬಿಟ್ಟು 2.5 ಕೋಟಿ ಸಾಲ ತೀರ್ಸಿದ್ದಾರೆ. ಇನ್ ಮಿಕ್ಕಿದ್ದು ಐತೆ ಗುರುಗಳೇ. ನಮ್ದು JCP ಟಿಪ್ಪರು ಎಲ್ಲ ಇತ್ತು. ಎಲ್ಲ ಮಾರ್ಬಿಟ್ರಿ? ಅದು ಎಲ್ಲ ಮಾರಿದ್ರು. ಸಾಲಗಾರರೆಲ್ಲ ಎತ್ಕೊಂಡೋಗಿ ನೀವು ದುಡ್ಡು ಕೊಟ್ಟಿಲ್ಲ ಅಂತೇಳಿ ಎಲ್ಲ ಎತ್ಕೊಂಡೋಗ್ಬಿಟ್ಟಿದ್ದಾರೆ, ಅವ್ರು ನಿಲ್ಸ್ಕೊಂಡಿದ್ದಾರೆ. ಅಲ್ಲವಾ, ಮಿನಿಮಮ್ ಈ ವಿಚಾರದಲ್ಲಿ ಒಂದು ಮುಂದಾಲೋಚನೆ ಇಲ್ಲ? ನಾಳೆ ಇವ್ರು ಏನಾದರೂ ಕೈ ಎತ್ತಬಹುದು, ಅಥವಾ ಒಂದು ವೇಳೆ ಎಲ್ಲ ಲಾಸ್ ಆದರೂ ನನ್ನ ಕತೆ ಏನು, ನನ್ನ ಪಾಲಿಗೆ ಬರಬೇಕಾದದ್ದನ್ನು ಇವ್ರು ನಾಳೆ ಕೊಡದೇ ಇರ್ಬೋದು. ಅಂದ್ರೆ ಈ ಮುಂಜಾಗ್ರತೆ ಇಲ್ಲದೆ ಒಬ್ಬ ಬಿಸ್ನೆಸ್ ಮ್ಯಾನ್ ಹೆಂಗಾದ್ರಿ ಅವರು? ಅದ್ರ ಬಗ್ಗೆನೇ ಯೋಚನೆ ಮಾಡಿಲ್ಲ ಗುರುಗಳೇ. ನಾನು ಎಷ್ಟು ಕೇಳ್ಕೊಂತ ಇದ್ದೀನಿ ಅಂದ್ರೆ ಅವಾಗೆಲ್ಲಾನು ನಾವು ಮುಂದೆ ಏನು ಅಂತ ನಾ ಅದ್ರ ಬಗ್ಗೆನೇ ಯೋಚನೆ ಮಾಡಿಲ್ಲ. ನಾನು ಕೆಲಸ ಮಾಡ್ತೀನಿ, ತೀರಿಸ್ತೀನಿ, ನನಗೇನು ಅಂತೆ ಇದ್ರು. ಅದನ್ನ ಅಹಂಕಾರ ಅಂತ ಕರಿಬಹುದು. ಹೌದು. ತುಂಬಾ ಮೆರೆದ್ರು ಗುರುಗಳೇ. ತುಂಬಾ ಹೇಳಬಾರ್ದು, ಗಂಡನ್ಗೆ ತುಂಬಾ ಮೆರೆದ್ರು. ಆ ತರ ಮಾಡಿ ಈ ತರ ಮಾಡಿಕ್ಕಿದ್ದಾರೆ. ಏನ್ ಮಾಡ್ಬೇಕು? ಮಕ್ಳು, ನನ್ಗೂ ಕೆಲ್ಸಕ್ ಹೋಗೋಣ ಅಂತ ಅನ್ಕೊಂಡ್ರೆ ನನ್ಗೆ ಕೈ ಆಪರೇಷನ್ ಆಗಿದೆ, ಕಾಲ್ ನೋವಿದೆ, ಆದ್ರೂ ಮಾಡಕ್ ಆಗಲ್ಲ ಕೆಲ್ಸ. ಏನ್ ಮಾಡೋದು ಗುರುಗಳೇ, ನೀವೇ ನಮ್ಗೊಂದ. ಅಂದ್ರೆ ಅದು ಚಿಕ್ಕ ಮಧುಗಿರಿ ಬೆಟ್ಟನೂ ಅಲ್ಲ, ಅಥವಾ ಅದು ನಂದಿ ಬೆಟ್ಟನೂ ಅಲ್ಲ, ಅದು ಹಿಮಾಲಯ. ಹೌದು ಗುರುಗಳೇ, ಹೆಂಗೆ ಆಚೆ ಬರ್ಬೇಕು? ನಾನು ಚೂರು ದುಡ್ದು ಕೊಡೋಣ, ಸೇರ್ಸೋಣ ಅಂದ್ರೆ ಆ ಬೆಟ್ಟ ನೋಡಿದ್ರೆ ಬೇಡ ಅಂತ ಅಲ್ಲಿ ದಡದಲ್ಲೇ ಮನೆ ಕಡೆ ಅನ್ಸ್ತದೆ.
ಹೌದೌದು ಗುರುಗಳೇ. ಆ, ತುಂಬಾ ಚೆನ್ನಾಗಿದ್ದಿದ್ ಗುರುಗಳೇ ಮುಂಚೆ ಎಲ್ಲಾನು. ಅದ್ ಈ ತರ ಎಲ್ಲಾ ಮಾಡಿ ನಾವು ಸ್ವಂತ ಮನೇಲಿದ್ದೀರಿ. ಇದ್ ನಾವಿದ್ರೆ ಅವಾಗ ಎಲ್ಲಾರು ಮಾತಾಡೋರು ತುಂಬಾ ಚೆನ್ನಾಗಿದ್ರೆ, ಈಗೇನಿಲ್ಲಲ್ಲ ಗುರುಗಳೇ. ತುಂಬಾ ಜನಗಳ ಹತ್ರನೂ ತುಂಬಾ ಅವಮಾನ. ಆಚೆ ಹೋಗಕ್ಕೂ ಆಗಲ್ಲ. ಏನಿ ಆ ತರ ಆಗೋಗ್ಬಿಟ್ಟಿದೆ ಅಲ್ಲವಾ ಗುರುಗಳೇ. ಈಗ ಸುಮ್ಮನೆ ನೀನು ಯೋಚನೆ ಇದು ಪರಿಹಾರ ಬಿಟ್ಬಿಡು, ಅದು ಆಮೇಲೆ ಹೇಳೋಣ. ಆದರೆ ಚೆನ್ನಾಗಿ ಕೈ ನಡೆಯೋ ಸಮಯದಲ್ಲಿ, ಚೆನ್ನಾಗಿ ಬದುಕು ನಡೆಯೋ ಸಮಯದಲ್ಲಿ, ಅದು ಏನೇ ರಕ್ತ ಸಂಬಂಧಗಳಾಗಿದ್ರೂ ಕೂಡ ನನ್ನನ್ನು ನಾನು ಬೀದಿಗೆ ತಂದುಕೊಂಡು ಅವ್ರಿಗೇನೋ ಉಪಕಾರ ಮಾಡಬೇಕು ಅನ್ನೋ ಆ ಒಳ್ಳೆಯತನ ಅತ್ಯಂತ ಹೌದು. ಕ್ರೂರತನಕ್ಕಿಂತ ಡೇಂಜರ್. ಹೌದೌದು ಗುರುಗಳೇ. ಆ? ಹೌದು. ಈಗ ಇದನ್ನ ಮೈ ಮರೆತು ಬದುಕುವುದು ಒಂದು ಅಹಂಕಾರದ ಬದುಕು, ಅಥವಾ ಒಂದು ಮುಂಜಾಗ್ರತೆ ಇಲ್ಲದ ಪ್ರಿಕಾಷನ್ಸ್, ಅಥವಾ ಅಂಥದ್ದು ಯಾವುದೇ ಜಾಗೃತಿ ವಹಿಸದೆ ಬಂದಿದ್ದೆಲ್ಲ ಅಲ್ಲಿ ಕೊಟ್ಟೆ ಇಲ್ಲಿ ಕೊಟ್ಟೆ, ನಮ್ಮವರು ನಮ್ಮವರು ಹೌದು. 4 ಜನರನ್ನ ಖುಷಿ ಪಡಿಸ್ಲಿಕ್ಕೆ ಹೋಗಿ ಒಂದು ಇಡೀ ಬದುಕನ್ನು ಬಲಿ ಕೊಡೋದು ಅಂದ್ರೆ ಇದೆ. ಅದು ಗುರುಗಳೇ. ಆ? ಅದೇ ಆಗಿರೋದು. ಈಗ ಅದಕ್ಕೆ ಈಗ ಆಯಿತು, ಕೆಲವೊಂದು ಆ, ಒಡವೆ ಅಡಾಕಿ ಇಡೋಕೆ ಹೋದಾಗ ಸೇಟು ಅಂಗಡಿಲಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲೆಲ್ಲ ಒಂದು ವೇಳೆ ಇವರು ಕಟ್ಟದೆ ಹೋದರೂ ಅದಕ್ಕೆ ಸಮನಾಗಿ ಬೆಲೆ ಬಾಳುವಂಥದ್ದು ಏನೋ ಇಟ್ಟುಕೊಂಡೇ ನಮಗೆ ಹಣ ಕೊಡ್ತಾರೆ. ಹಾ, ಹಾ. ಒಂದು ದಿವಸ ಕೈ ಎತ್ತಿದ್ರು ನಮ್ಮ ಹತ್ರ ಒಡವೆ ಇರೋದು ಬಿಡಪ್ಪ ಅಂತ, ಹೌದೌದು. ಬಡ್ಡಿ ಹೋದ್ರು ಅಲ್ಲಿ ಅಟ್ಲೀಸ್ಟ್ ಅಷ್ಟಲಾದ್ರೂ ಬರುತ್ತಲ್ಲ. ಹಂಗೆ ನನ್ನ ಹೆಂಡತಿ ಮಕ್ಕಳಿಗೆ ನಾಳೆ ದಿನ ನಾನು ಇಷ್ಟು ಕೋಟಿ ಕೋಟಿ ಮಾಡ್ಕೊಂಡು ಹೋಗ್ತಿದ್ದೀನಿ, ಇಲ್ಲೆಲ್ಲಾದರೂ ಚೆನ್ನಾಗಿ ಕೈ ಸುಟ್ಟುಕೊಂಡ್ರು ನನ್ನ ಹೆಂಡತಿ ಮಕ್ಕಳಿಗೆ ಇದರಿಂದ ತೊಂದರೆ ಆಗ್ದಂಗೆ ಇರಲಿ ಅಂತ ಒಂದು ಕಡೆ ಏನೋ ಒಂದಷ್ಟು ಎತ್ತಿಟ್ಬಿಟ್ಟು ಆಮೇಲೆ ಏನೋ ಮಾಡ್ಕೊಂಡಿದ್ರೆ ಅದು ಬೇರೆ ಕತೆ ಹಾ, ಹೌದು ಅಲ್ವಾ? ಹೌದು ಗುರುಗಳೇ. ನಮ್ಮಲ್ಲಿ ನಾನು ತುಂಬ ಜನರು ಉಪಕಾರ ಮಾಡಿರೋರ್ನು ನೋಡಿದ್ದೀನಿ. ಹೆಂಗೆ ಸರ್ ಇದೆಲ್ಲ ಅಂದಾಗ ಅವ್ರು ಹೇಳ್ತಾರೆ, ಸರ್ ನಾವು ಉಪಕಾರ ಮಾಡಬೇಕು, ನಮ್ಮ ರಕ್ತ ಸಂಬಂಧಗಳು ಅವ್ರನ್ನ ಬಿಡೋಕ್ಕಾಗಲ್ಲ. ಹೌದು, ಆದರೆ ನಾನೊಂದು ವೇಳೆ ಬಿದ್ದು ಎಲ್ಲ ಕೈ ಸುಟ್ಟುಕೊಂಡು ಎಲ್ಲ ನನಗೆ ನಂಬಿಕೆ ದ್ರೋಹ ಮಾಡಿ ಬಿಟ್ಟು ಹೋದ್ರು, ಅನ್ಯಾಯ ಮಾಡಿದ್ರು, ನನ್ನ ಹೆಂಡತಿ ಮಕ್ಕಳಿಗೆ ಅಂತ ಏನು ಮೊದಲೇ ಎತ್ತಿಟ್ಟಿದ್ದೀನಿ ಅದು ಬೇರೆ, ನನ್ನ ಹೊರಗಿನ ವಿಚಾರ ಬೇರೆ. ನಾನು ಹೊರಗಡೆ ಕೆಟ್ಟರು ನನ್ನ ಮನೆಗೇನು ತೊಂದರೆ ಆಗ್ದಂಗೆ ನಾನು ಮೊದಲೇ ಸೇಫ್ ಮಾಡಿಕೊಂಡು ಹೊರಗಡೆ ಆಮೇಲೆ ಕೈ ಚಾಚ್ತೀನಿ ಅಂತ. ಹೌದು. ಇದು ಒಳ್ಳೆ ಬದುಕಲ್ವಾ ಅದು? ಹೌದು ಗುರುಗಳೇ. ಆದರೆ ಇಲ್ಲಿ ಏನೂ ಇಲ್ಲ, ನಿಮಗೆ ನೀವು ಏನು ಮಾಡಿಕೊಂಡಿಲ್ಲ, ಅಥವಾ ಹೊರಗಡೆ ಏನೋ ಹಂಗೆ ಎಡವಟ್ಟಾದರೂ ಕೂಡ ಬಿಡಪ್ಪ ಇಲ್ಲಿ ನಾನು ಮೊದಲೇ ಒಂದು ಫಿಕ್ಸ್ಡ್ ಡೆಪಾಸಿಟ್ ಇಟ್ಟಿದ್ದೆ, ಅಥವಾ ನಾನು ಇಷ್ಟು ಆಸ್ತಿಗಳು ತಗೊಂಡು ನನ್ನ ಹೆಂಡತಿ ಮಕ್ಳ ಹೆಸರು ಬರೆದಿಕ್ಬಿಟ್ಟಿದ್ದೀನಿ, ನಾನೀಗ ಇಲ್ಲಿ ಹೊರಗಡೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿದಿರಿಗೆ ಏನು ಮಾಡಿದ್ರು ನನ್ನ ನಂಬ್ಕೊಂಡಿರೋ ಹೆಂಡತಿ ಮಕ್ಕಳಿಗೆ ಏನು ಅನ್ಯಾಯ ಆಗಲ್ಲ, ಅವ್ರಿಗೇನು ಮಾಡಬೇಕೋ ಮಾಡಿಟ್ಟಿದ್ದೀನಿ, ಅದಾದಮೇಲೆ ನಾನು ಈ ಕಡೆ ಕೈ ಚಾಚಿದ್ದೀನಿ. ಇದೊಂಥರ ಬದುಕಿದು. ಹೌದು. ಅದು ಬಿಟ್ಟು ಈ ಮಟ್ಟಿಗೆ ನನಗನ್ಸೋದು ಇವ್ರನ್ನ ಹೆಂಗೆ ವ್ಯವಹಾರಸ್ಥರು ಅಂತ ಕರೆಯೋದು. ಅದಕ್ಕೆ ಅಹಂಕಾರದ ಆ, ಒಂದು ದೊಡ್ಡ ನಶೆಯಲ್ಲಿ, ಅಥವಾ ನಾನು ಇವ್ರಿಗೆಲ್ಲ ದೊಡ್ಡ ಅಣ್ಣ ದೊಡ್ಡವನಾಗಿ ನಾನು ಇವ್ರಿಗೆಲ್ಲ ಬದುಕು ಕಟ್ಟಿಕೊಟ್ಬಿಡ್ತೀನಿ, ತನ್ನ ಬದುಕನ್ನೇ ಹಾಳು ಮಾಡಿಕೊಂಡವ್ರು ಇವರು. ಹಾ, ಹಾ, ಹೌದು ಗುರುಗಳೇ. ಅವರು ಆ ತರ ಮಾತಾಡಿ ಮಾತಾಡಿ ಅದೇ ಅವ್ರಿಗೆ. ಅದೇ ಹಾ, ಒಂದು ಎರಡು ಒಳ್ಳೆ ಕಿವಿಗೆ ಇಂಪಾಗಿರೋ ಮಾತಾಡ್ಬಿಟ್ರೆ ಮರ ಹೌದು. ಹತ್ಬಿಟ್ಟಿರ್ತಾರೆ. ಹಾ, ಅದೇ ಮಾಡಿದ್ ಗುರುಗಳೇ. ನನ್ನನ್ನ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಅವ್ರು. ಇದಕ್ಕೆ ಅವರು ಇವರೇ ಒಬ್ರೇ ಸಪರೇಟ್ ಆಗಿ ಇದ್ ಮಾಡ್ಕೊಂಡು, ನಾನೆಲ್ಲಿ ಜೊತೆಲಿ ಕರ್ಕೊಂಡು ಹೋದ್ರೆ ನಾನೆಲ್ಲಿ ಬೇಡ ಅನ್ಬಿಡ್ತೀನಿ ಅಂತೇಳಿ ಹ್ಮ್ ಅವರೇ ಮಾಡಿ ಮಾಡಿ ಈ ತರ ಇಲ್ಲ, ಮಾಡಿಕ್ಕೆ. ನನಗನ್ಸೋದು ಹೆಂಡತಿ ಮಕ್ಕಳಾಗಿ ಅಥವಾ ಅದರಲ್ಲೂ ಹೆಂಡತಿಯಾಗಿ ಇಂಥ ವಿಚಾರಗಳು ಹಿಂಗೆ ಎಲ್ಲವನ್ನು ತಗೊಂಡೋಗಿ ಅಲ್ಲಿ ಸುರಿತಿದ್ದಾರೆ, ಹಿಂಗೆ ಮಾಡ್ತಿದ್ದಾರೆ, ಅವರಲ್ಲಿ ಏನೋ ಆ ಥರದ ವಿಷ ಬುದ್ಧಿ ಇದ್ರೂ ಇರ್ಬೋದು. ಇರಲಿ, ಅವರು ನಾಳೆ ದಿನ ವಿಷ ಬುದ್ಧಿ ತೋರ್ತಾರೋ ಇಲ್ವೋ. ನಾನು ಹೆಂಡತಿಯಾಗಿ ಕೆಲವು ಸಂಗತಿಗಳು ಕಣ್ಣಿಗೆ ಬಿದ್ದಾಗ ತುಂಬ ಬಲವಾಗಿ ವಿರೋಧ ಮಾಡೋದು ಬಹಳ ಮುಖ್ಯ. ಕೆಲವೊಮ್ಮೆ ಹಾ, ನೀವು ಹೇಳಿದ್ದೀರಿ, ಹಾ, ನೀವು ಅದನ್ನು ಇದು ಹೇಳಿದ್ದೀರಿ ಮಾಡಿದ್ದೀರಿ, ಬಟ್ ಗುರುಗಳೇ. ನೀವು ತುಂಬ ದೊಡ್ಡ ಪ್ರತಿಭಟನೆ ಮಾಡೇ ಇಲ್ಲ. ಇಲ್ಲ ಮಾಡಿದಿರಿ ಗುರುಗಳೇ. ಇಷ್ಟ ಇದ್ರೆ ಇರು ನೀನು, ಹಾ, ಇಲ್ಲ ಅಂದ್ರೆ ಹೋಗು ಅಂತೇಳಿ ನಮ್ಮ ಅಮ್ಮ ಮನೆ ಹತ್ರ ಕರ್ಕೊಂಡ್ ಹೋಗ್ಬಿಟ್ಟಿದ್ರು. ನೀನ್ ನಮ್ಮೋರ್ ವಿಷಯಕ್ ನೀನ್ ಬರ್ಬಾರ್ದು ಅಂತೇಳಿ 2-3 ಸಾರಿ ಆತರ ಮಾಡಿದ್ರು. ಇನ್ನ ಈಗ ಮಕ್ಳಿದಾರೆ. ಅವರ ಕುಲ ಬಾಂಧವರ ಕುರಿತು ಒಳ್ಳೆ ಅಭಿಪ್ರಾಯನೇ ಇದೆಯಾ? ಅಂದ್ರೆ ಗುರುಗಳೇ. ಈಗ ಯಾರಿಗೂ ಉಪಕಾರ ಮಾಡಿದ್ರಲ್ಲವ, ಹಾ, ಹಾ, ಅವರೆಲ್ಲ ಕೈ ಎತ್ತಿರಲ್ಲ ಈಗ, ಹಾ, ಅವ್ರ ಹಾ, ಬಗ್ಗೆ ಒಳ್ಳೆ ಅಭಿಪ್ರಾಯ ಈಗಲೂ ಇದೆಯಾ? ಹಾ, ಇದೆ ಗುರುಗಳೇ. ಈಗೂನು ಅಷ್ಟೇ ಗುರುಗಳೇ. ಇವ್ರಿಗೆ ಅವ್ರು ಅಂದ್ರೆ ಏನ್ ಇಷ್ಟ ಏನು ಆ ತರ ಮಾಡ್ತಾರೆ. ಇದೆ. ಇಂಥವ್ರಿಗೆ ಏನು ಮಾಡ್ಲಿಕ್ಕೆ ಆಗಲ್ಲವ. ನೀವು ಸ್ವಲ್ಪ ಎಚ್ಚೆತ್ಕೊಂಡು ಈ ಇಲ್ಲ ಗುರು. ಈ ಹ್ಮ್. ಈ ಈತನ ಎಲ್ಲ ನೋಡುವ,
ಇಷ್ಟು ಬಂದ ಮೇಲೂ ಇವರು ಆ ವಿಚಾರದಿಂದ ಬುದ್ಧಿ ಕಲಿಯಲ್ಲ ಅಂದಾಗ, ಹ್ಮ್ ಯಾಕಂದ್ರೆ ಇವರು ಅವರಿಗಾಗಿ ಮಿಡಿದ್ರು ಇವರ ಮಿಡಿಯುವಿಕೆಯ 10% ಆ ಕಡೆಯಿಂದ ಇವ್ರಿಗೋಸ್ಕರ ಅವ್ರು ಮಿಡಿಯಲ್ಲ ಅನ್ನೋದಾದ್ರೆ ಅದು ಯಾವ ಜನ್ಮನವ ಅದು? ಇಲ್ಲ ಮಿಡಿಯಲ್ಲ ಗುರುಗಳೇ, ಅವ್ರು ಕೇಳ್ತಾರೆ ಅಲ್ಲ, ನನ್ಗೆ ಅವ್ರು ಇಷ್ಟೆಲ್ಲ. ಮಿಡಿಯಲ್ಲ ಹೋಗ್ಬಿಡ್ಲಿ, ಹ್ಮ್ ಅದಕ್ಕೆ ಈಗಲೂ ಬುದ್ಧಿ ಕಲಿದೇ ಇರೋ ಇವ್ರದ್ದು ಯಾವ ಮಿಡಿಯುವಿಕೆ ಇದು? ಹೌದು ಹೌದು ಗುರುಗಳೇ, ಇವರು ಅದೇ ಹೆಂಗೆ ಚೇಂಜ್ ಮಾಡ್ಬೇಕು ಅನ್ನೋದೇ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಚೇಂಜ್ ಗಿಂಜ್ ಏನು ಇಲ್ಲ, ವಿಧಿಯೇ ಇದಕ್ಕೆ ಹೊಡೆತ ಕೊಡಬೇಕು. ಯಾಕಂದ್ರೆ ಹೌದು ಹೌದು. ಇಂಥವ್ರಿಗೇನು ಹೇಳೋಕ್ಕಾಗಲ್ಲವ. ಹಾ ನಾನು ನಿಮಗೆ ಹೇಳ್ಬೋದು ಏನಂದ್ರೆ, ನೋಡುವ 2 ಮಕ್ಕಳಿದ್ದಾವೆ, ನೀನು ನಿಂದೇ ಆದ ರೀತಿಯಲ್ಲಿ ಈಗಲಾದರೂ ಸ್ಟ್ರಿಕ್ಟ್ ಆಗಿ ನಿನ್ನ ಸುಪರ್ದಿಗೆ ತಗೊಂಡು ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು. ನೀವು ಈತನ ವಿಚಾರದಲ್ಲಿ ಇಲ್ಲ ಆಯಿತು, ತೀರಿಸ್ಲಿ, ಶಕ್ತಿ ಬರಲಿ, ದೇವರು ಒಳ್ಳೇದು ಮಾಡಲಿ. ಆದರೆ ಇನ್ನೂ ಆ ಕಡೆ ಒಲವು ಕಡಿಮೆ ಆಗಿಲ್ಲ, ಆ ಕುರುಡು ಮೋಹ ಹಂಗೆ ಇದೆ. ಆಯಿತು, ಅವ್ರನ್ನ ಪ್ರೀತಿಸ್ಲಿ, ಅವ್ರನ್ನ ಗೌರವಿಸ್ಲಿ, ಅವ್ರ ಸಂಬಂಧವನ್ನು ಅವ್ರು ಬಿಡೋದು ಬೇಡ, ಈಗ ನಿಜ. ಈಗ ದುಡ್ಡಿಲ್ಲ ಗುರುಗಳೇ, ಈಗೇನು ಕೊಡ್ತಾ ಇಲ್ಲ. ಅಂದ್ರೆ ಮಾತಾಡೋದೆಲ್ಲ ಚೆನ್ನಾಗೇ ಮಾತಾಡ್ತಾರೆ. ಆಯ್ತು ನನ್ನ ಆಯ್ತು ಬಟ್ ಈಗ ನಾನು ಈ ಹಿಂದೆ ನಿಮಗೋಸ್ಕರ ಇಷ್ಟೆಲ್ಲ ಮಾಡಿದ್ನಲ್ರಪ್ಪ, ಹ್ಮ್ ನನ್ಗೆ ಹ್ಮ್ ಇವತ್ತು ಹಿಂಗೆ ಬಂದ್ಬಿಟ್ಟಿದೆ. ನೀವು ಹ್ಮ್ 4 ಕಾಸು ಕೊಡಿ ಅಂತ ಕೇಳಿ. ಕೇಳಿದಕ್ಕೆ ನೀವ್ ಮಾಡು ಅಂತ ನಾವ್ ಹೇಳಿದ್ರ ಅಂತ ಹಾ, ಹೇಳಿದ್ರು. ಬಂತಲ್ಲ. ಹಾ ಅಂದ್ರೆ ಹೀಗೆ ಎಲ್ಲ ಆದ್ಮೇಲೆ ಒಂದು ಸ್ವಾಭಿಮಾನ ಇಟ್ಕೊಂಡು ಬದುಕ್ಬೇಕಲ್ಲವ. ಇಲ್ಲ ಗುರುಗಳು, ಇವ್ರು ಮಾತ್ರ ಇಟ್ಕೊಳಲ್ಲ. ಆ? ಇವ್ರು ಇಟ್ಕೊಳಲ್ಲ, ಇದನ್ನ ಕೇಳಿದ್ರೆ ಒಳ್ಳೆತನ ಅಂತ ನನ್ಗೆ ಬೈತಾರೆ. ಕರೆಯೋಕ್ಕಾಗಲ್ಲ. ಈಗ ಮಕ್ಳೇನಾರ ಅಂತವ ಈ ವಿಚಾರವಾಗಿ? ಹಾ ಮಕ್ಳು ಅಂತಾರೆ ಗುರುಗಳೇ, ಯಾಕ್ ಮಾಡ್ದೆಪ್ಪ, ಇವಾಗ ಕೇಳು ಅವ್ರಿಗೆ, ಹ್ಮ್ ನೀನ್ ಇದ್ ಮಾಡಿದ್ ತಪ್ಪಲ್ಲ, ಇವಾಗ ನಮ್ಗೋಸ್ಕರ ಏನ್ ಮಾಡಿದ್ದೆ, ಫೀಸ್ ಕೂಡ ಕಟ್ಟಕ್ಕಾಗಲ್ಲ, ಇದು ಸ್ಕೂಲ್ ಫೀಸು. ಹ್ಮ್ ಅವಾಗೆಲ್ಲ ಹತ್ಕೊಂಡು ಅವರೆಲ್ಲ ಮಾತಾಡ್ತಾರೆ, ಅವಾಗ ಸುಮ್ನೆನೆ ಇರ್ತಾರೆ. ಇವೆಲ್ಲ ದಪ್ಪ ಚರ್ಮನವ, ಇದಕ್ಕೆ ಏನು ಹೇಳಲಿಕ್ಕಾಗಲ್ಲ. ಆದರೆ ನೀವು ಸ್ವಲ್ಪ ಈಗಲಾದರೂ ಎಚ್ಚೆತ್ತುಕೊಳ್ಳಿ. ಪರವಾಗಿಲ್ಲ, ನಾವು ಈ ಹಿಂದೆ ಹಂಗಿದ್ದು ಇವತ್ತು ಹಿಂಗೆ ಬಂದ್ಬಿಟ್ಟು ದುಃಖ ಬೇಡ ತಾಯಿ. ಎಲ್ಲ ಕಾಲಚಕ್ರದಲ್ಲಿ ಅಯೋಧ್ಯೆಯಲ್ಲಿ ಇರಬೇಕಾದವರು ಕಾಡ್ಗೋಗಿ ಅಲಿಲಿಲ್ವೇ ಹೌದು ಹಂಗೆ. ಆದರೆ ವಿಧಿ ತರುವ ಈ ಕಷ್ಟ ಸುಖಗಳು ಬೇರೆ, ನಮ್ಮ ದಡ್ಡತನದಲ್ಲಿ ನಾವು ಮಾಡ್ಕೊಳ್ಳೋದು ಬೇರೆ. ಹೌದು ಈಗ ಈತಂದು ಇದೆಯಲ್ಲ, ಇದು ಏನೋ ರಾಮನಿಗೂ ಸೀತೆಗೂ ವನವಾಸ ಅನ್ನೋದು, ಕೊಡ್ರಪ್ಪ ನಾನು ವನವಾಸಕ್ಕೆ ಹೋಗ್ತೀನಿ ಅಂತ ಬೇಡ್ಕೊಂಡು ಹೋಗಿದ್ದಲ್ಲ, ಬಂತು, ಅವ್ರು ಹೋದ್ರು. ಹ್ಮ್ ಇವ್ರದ್ದು ಹಂಗಲ್ಲ. ಹೌದು ಇದು ಈ ಕುರುಡು ಪ್ರೇಮ, ಅತಿಯಾಗಿ ನಮ್ಮವರನ್ನು ಓಲೈಸ್ಲಿಕ್ಕೆ ಹೋಗಿ ಬೀದಿಗೆ ಬರೋದಿದು. ಹ್ಮ್ ನೀವು ಈ ಸಮಯದಲ್ಲಿ ಈತನ ಈ ವ್ಯವಹಾರಗಳಲ್ಲಿ ಏನು ಕೇಳಲಿಕ್ಕೆ ಹೋಗ್ಬೇಡಿ. ಈಗ ಚಿಕ್ಕದಾಗಿದ್ದಾಗಲೇ ಕೇಳಿ ಸರಿ ಮಾಡೋಕ್ಕಾಗದೇ ಇರೋದು, ಈಗ ದೊಡ್ಡದಾಗಿ ಬಂದ ಕೇಳುವುದಕ್ಕೂ ಕೇಳದೆ ಇರೋದಕ್ಕೂ ಇಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಹೌದು ಈಗ ನೀನು ದಿವಸ ಕೇಳಿದ್ರು ಎಷ್ಟಕ್ಕೆ ಬಂದು ನಿಂತಿರ್ಬೇಕಾದ್ರೆ ನಿನ್ನ ಕೇಳುವಿಕೆ ಅಲ್ಲಿ ಏನು ಪರಿಣಾಮ ಬೀರುತ್ತೆ? ಹೌದು ಗುರುಗಳೇ. ಈಗ ಸತ್ತಿರೋ ಡೆಡ್ ಬಾಡಿಗೆ ಬಾಟ್ಲ್ ಹಾಕ್ದಂಗಿದು. ಹ್ಮ್ ಅದ ಅಂದರೆ ಇನ್ನೂ ಬದುಕ್ತಾ ಇರಬೇಕಾದ್ರೆ ಚೆನ್ನಾಗಿದ್ದಾಗ, ಅಥವಾ ಇನ್ನೂ ಏನೋ ಜೀವ ಇದೆ ಅಂದಾಗ ಬಾಟ್ಲ್ ಹಾಕೋದು ಅಥವಾ ಏನೋ ಚಿಕಿತ್ಸೆ ಕೊಡೋದು ಬೇರೆ. ಈ ಸತ್ತಿ ಹೆಣಿಗೆ ಏನು ಚಿಕಿತ್ಸೆ, ಅದಕ್ಕೆ ಬಾಟ್ಲ್ ಹಾಕಿದ್ನಂತೆ ಯಾರೋ ಡಾಕ್ಟ್ರ್, ಹಂಗಾಯಿತು. ಇಷ್ಟು ಕೋಟಿಗೆ ಬಂದು ನಿಂತ ಮೇಲೆ ಈಗೇನು ಬುದ್ಧಿ ಮಾತಲ್ಲಿ? ಹೌದು ಗುರುಗಳೇ. ಈಗ ಈಗ ಮಾತಾಡಕ್ ಹೋದ್ರು ತುಂಬಾ ಜಗಳ ಮಾಡ್ತಾರೆ, ತುಂಬಾ ಆಯಿತು, ಜಗಳ. ಈಗ ಅದನ್ನ ಮಾತಾಡಿ ಅಥವಾ ಏನೋ ಹೇಳ್ಬಿಟ್ಟು ಸರಿ ಮಾಡೋ ಸ್ಥಿತಿಲಿ ಅದಿಲ್ಲ. ಮತ್ತೇನೋ ಅಲ್ಲಿ ಎಡವಟ್ಟಾದರೆ ನೀನು ಯಾಕವ ಪಾಪ ಓದ್ಕತೀಯಾ? ಹೌದು ಹೌದು ಅದಕ್ಕೆ ನಿನ್ನ ಕೈಲಾದಷ್ಟು ಮಾಡಿಕೊಂಡು ಮಕ್ಕಳಿಗೆ ಬುದ್ಧಿ ಹೇಳ್ಕೊಂಡು ಏನೋ ಅವ್ರನ್ನೂ ಒಂದು ದಡ ಸೇರಿಸ್ಬೇಕು. ಆದರೆ ಈತನ ವ್ಯವಹಾರಗಳು, ಈತನ ತವರು ಮನೆಯ ಮೋಹಗಳು, ಇದಕ್ಕೂ ನಿಮಗೂ ಸ್ವಲ್ಪ ಅಂತರ ಕಾಪಾಡ್ಕೊಳ್ಬೇಕಷ್ಟೆ. ಸರಿ. ಎಷ್ಟು ಸಾಧ್ಯವೋ ಅಷ್ಟು, ಆದಷ್ಟು ನಿಮಗಿನ್ನೂ ಶಕ್ತಿ ಇದ್ದರೆ ಹ್ಮ್. ದುಡ್ಡು 4 ಕಾಸು ಮಾಡ್ಕೊಳ್ಳಿ. ಸರಿ ಆ ಗುರುಗಳೇ. ದುಡ್ಡಲ್ಲಿ ಇವ್ರ ಸಾಲ ತೀರಿಸೋಕೆಲ್ಲ ಹೋಗಬೇಡಿ. ಇಲ್ಲ ಇಲ್ಲ ಮನೆ ಗುರುಗಳೇ. ನಡೆಸ್ಕೊಂಡು ಹೋಗೋಕೆ ನಿಮ್ಮ ಮಿನಿಮಮ್. ಯಾಕಂದರೆ ಈಗ ಅಟ್ಲೀಸ್ಟ್ ಈ ಥರ ಒಂಚೂರು ಮಕ್ಕಳು ಕೈಗೆ ಬರ್ತಿದ್ದಾರೆ, ಅವರಿಗೆ ಏನಪ್ಪ ನಮ್ಮ ಹಣೆ ಬರ ಇಷ್ಟು ಕೆಡ್ತು ಅಂತ ಅವ್ರಿಗೆ ಜೀವನದ ಬಗ್ಗೆ ಜಿಗುಪ್ಸೆ ಬರಬಾರ್ದು. ಹಾ ಅವರಿಗೆ ನೀವು ಸದಾ ಬೆಂಬಲದ ಮಾತಾಡಿಕೊಂಡು, ನೋಡ್ರಪ್ಪ ಹಿಂಗಾಗಿದೆ, ನಾವು ಬದುಕೋಣ, ಧೈರ್ಯವಾಗಿರೋಣ. ತಂದೆ ಏನೋ ಮಾಡಿರೋ ನೀವು ತೀರ್ಸೋದು ಗೊತ್ತಿಲ್ವಾ, ಮಾಡ್ಕೊಳ್ಳಿ ಬಿಡಿ, ಅದ್ರ ಬಗ್ಗೆ ನೀವು ತುಂಬ ತಲೆ ಕೆಡಿಸ್ಕೊಳ್ಬೇಡಿ, ಅದು ಏನಾಗುತ್ತೋ ಆಗಲಿ. ಯಾಕಂದರೆ ಸರಿ. ಒಬ್ಬ ಗಂಡನಾಗಿ ಅವರು ಮಾಡಿದ ಸಾಧನೆಗೆ ನಿಮಗೂ ಸನ್ಮಾನ ಮಾಡ್ತಾರೆ, ಆದರೆ ಆತ ಮಾಡಿದ ರೋದನೆಗೆ ಅದು ನಿಮಗೂ ಪರಿಣಾಮ ಬೀರುತ್ತೆ. ಹೌದು ಗುರುಗಳೇ.
ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ಸಮಪಾಲು ಅದರಲ್ಲಿ. ಹೌದು. ಆದರೆ ಈ ವಿಚಾರದಲ್ಲಿ ಸಮಪಾಲು ಅಗತ್ಯ ಇಲ್ಲ. ಯಾಕಂದರೆ ಈಗಲೂ ಆತನಿಗೆ ಆ ವಿಚಾರದಲ್ಲಿ ಅಷ್ಟೇನು ಸ್ವಾಭಿಮಾನ ಇಲ್ಲ, ಅಷ್ಟೇನು ನಾನು ಹಿಂಗೆ ಮಾಡಿದ್ಮೇಲೆ ಅನ್ನೋ ಪಶ್ಚಾತ್ತಾಪ ಇಲ್ಲದೆ ಸುಮ್ಮನೆ ತಾನು ಮಾಡಿರೋದ್ರ ಕುರಿತು ಯಾವುದೇ ಆಳವಾದ ಪಶ್ಚಾತ್ತಾಪ ಅವರಿಗಿಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಇಲ್ಲೋ ಹೌದು. ಥೋ ನೋಡು ನನ್ನ ಹೆಂಡತಿ ಮಕ್ಕಳು ಕಡೆಗೆ ಅವರೇ ಬೇಕಾಯಿತು, ನಾನು ಇವ್ರನ್ನೆಲ್ಲ ದೂರ ಇಟ್ಟು ಅಲ್ಲೋಗಿದ್ದೆ. ಹ್ಮ್. ಏನಾದರೂ ಕೇಳಿದ್ರೆ ಬಾಯಿಗೆ ಬಂದಂಗೆ ಬೈತಿದ್ದೆ. ಹಾ. ಈಗ ನೋಡಿದ್ರೆ ನಾಳೆ ಇನ್ನೂ ಏನೋ ಬಿದ್ದು ಬಂದು ಮನೇಲಿ ಸೇರಿಕೊಂಡ್ರು ಈ ಹೆಂಡತಿ ಮಕ್ಕಳೇ ನೋಡಬೇಕು. ಹೌದು ಗುರುಗಳೇ. ಆಯ್ತವ, ತೀರಿಸ್ಕೊಳ್ಳಿ, ದೇವರು ಅವ್ರಿಗೆ ಶಕ್ತಿ ಕೊಡಲಿ. ಆದರೆ ನೀವು ಆ ವಿಚಾರದಲ್ಲಿ ಹೆಚ್ಚು ಕೊರಗುತ್ತಾ ಅದರಲ್ಲಿ ಹೆಚ್ಚು ಪ್ರಶ್ನೆ ಮಾಡ್ತಾ ಇಲ್ಲ. ನಾನು ಹೇಳಿದ್ನಲ್ಲ, ಅದೀಗ ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದೆ. ಅದಕ್ಕೆ ದೇವರು ಶಕ್ತಿ ಕೊಟ್ಟು ಅದನ್ನು ತೀರಿಸೋ ಎಲ್ಲ ದಾರಿ ತೋರಿಸ್ಲಿ. ಆದರೆ ನೀವು ಮಕ್ಕಳ ಕಡೆ ಗಮನ ಕೊಡಬೇಕು. ಈಗ ನೀವು ತಾಯಿಯಾಗಿ ಅವರ ಈ ಏಜಿಗೆ ಬಂದಿರೋ ಮಕ್ಕಳ ತಲೆಯಲ್ಲಿ ಬೇರೆ ಏನೇನೋ ವಿಚಾರಗಳು ಓಡದೇ ಇರೋ ಥರ ಮನೆಯಲ್ಲಿ ಒಂದೊಳ್ಳೆ ವಾತಾವರಣವನ್ನು ನಿರ್ಮಾಣ ಮಾಡಿ ಆ ಮಕ್ಕಳಿಗೆ ಒಂದು ಶಿಕ್ಷಣ ಕೊಟ್ಟು ಅವರೊಂದು ಕೆಲಸ ತಗೊಂಡು ಅವ್ರು ಇನ್ನೂ ಬದುಕಿದೆಯವ, ಇಲ್ಲಿಗೆ ಏನು ಮುಗುದಿಲ್ಲ. ಬಟ್ ಆ ಮಕ್ಕಳು ಒಂದು ಕೆಲ್ಸಕ್ಕೆ ಹೋಗಿ ಒಂದು ದುಡಿಮೆ ಶುರು ಮಾಡಿದಾಗ ಅಲ್ಲಿ ಬದುಕು ಬೇರೆ ತಿರುವು ತಗೊಳುತ್ತೆ. ಬಟ್ ಇಲ್ಲಿವರೆಗೂ ಅಥವಾ ಅಲ್ಲಿವರೆಗೂ ಗಂಡನ ವಿಚಾರವನ್ನು ಮನೆಯಲ್ಲಿ ಕೂಗಾಡ್ತಾ ಕಿರ್ಚಾಡ್ತಾ ಬೇಡ, ಅವರೇನು ಮಾಡ್ಕೊಳ್ಳಿ ಬಿಡಿ. ಈಗ ನೀವು ಅದನ್ನು ಹೆಚ್ಚು ಮನೇಲಿ ಚರ್ಚೆ ಮಾಡೋದ್ರಿಂದ ಮುಂದಾಗೂ ಕೆಲವು ಶುಭ ಕಾರ್ಯಗಳು ಸಾಯ್ತವಷ್ಟೆ ಅಥವಾ ಅವು ತಪ್ಪುತ್ತವೆ. ಇದನ್ನು ಹೆಚ್ಚು ಮನೇಲಿ ಚರ್ಚೆ ಮಾಡಬೇಡಿ. ಇನ್ನೂ ಎಲ್ಲ ತಾಂಡೋಗಿ ಆತ ಕಿಡ್ನಿ ಮಾರಿಬಿಟ್ಟೆ ತಾಂಡನಿಗೋ ತಂಗಿಗೋ ಕೊಟ್ಟು ಬರಲಿ, ನೀನು ಅದಕ್ಕೆ ತಲೆ ಕೆಡಿಸ್ಕೊಂಬೇಡ. ಯಾಕಂದರೆ ಆ ಚಿಗುರಲ್ಲೇ ಸರಿ ಹೋಗದಿರೋದು ಇಷ್ಟು ದೈತ್ಯವಾದ ಮೇಲೆ ನಿನ್ನ ಮಾತಾಡೋದಕ್ಕೂ ಆಡದೇ ಇರೋದಕ್ಕೂ ಅಲ್ಲಿ ಯಾವ ಪರಿಣಾಮವನ್ನು ಅದು ಬೀರಲ್ಲ. ಯೋಚಿಸಬೇಡವ್ವ, ನಿನ್ನ ಮಗಳು ಮತ್ತು ಮಕ್ಕಳ ಕಡೆ ಗಮನ ಕೊಡು. ಅವರು ಏನು ಮನೆಗೆ ಬಂದು ಊಟ ಮಾಡ್ತಾರೆ, ನಿಮಗೇನು ಸಾಧ್ಯವಾದ್ರೆ ಒಂದೆರಡು ಒಳ್ಳೆ ಮಾತಾಡ್ತೀರ. ಬಟ್ ಅವ್ರ ಸಾಲ ಅವ್ರದ್ದು ಏನಿದೆ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಬೇಡಿ. ಬಟ್ ಆದಷ್ಟು ನೀವು ಒಂದು ಕೆಲಸ ಹುಡುಕೊಂಡ್ರೆ ಇನ್ನೂ ಒಳ್ಳೆಯದು. ಅಥವಾ ಮಕ್ಕಳು ಕೆಲ್ಸಕ್ಕೆ ಹೋಗ್ಲಿಕ್ಕೆ ಈಗಿನ್ನೂ ಓದ್ತಾ ಇರೋರು ಅವರು? ಓದ್ತಾ ಇದ್ದಾರೆ. ಎಷ್ಟು ವರ್ಷ ಅವ್ರಿಗೆ? ಒಬ್ಬರಿಗೆ 20 ವರ್ಷ, ಒಬ್ಬರಿಗೆ 15 ವರ್ಷ. ಆಯಿತು ಆಯಿತು, ಇನ್ನೊಂದು 2-3 ವರ್ಷ ಹೆಂಗೋ ದೂಡು, ಮಕ್ಕಳು ಏನೋ ಒಂದು ದಾರಿ ಮಾಡ್ತವೆ ಅಥವಾ ಎಲ್ಲ ಸರಿ ಹೋಗುತ್ತೆ. ಬಟ್ ಸಾಲದ ವಿಚಾರ ನಾನು ಹೇಳಲ್ಲ. ಯಾಕಂದರೆ ಅವರಿಗೆ ಈ ಕ್ಷಣಕ್ಕೂ ಯಾವುದೇ ಪಶ್ಚಾತ್ತಾಪ ಇಲ್ಲದೆ ಇರೋದರಿಂದ ಅಥವಾ ಅದ್ರ ಬಗ್ಗೆ ತುಂಬ ಆಳವಾದ ಪಶ್ಚಾತ್ತಾಪ ಇಲ್ಲದೆ ಇರೋದರಿಂದ ನನಗೆ ಆ ಕುರಿತು ಯಾವುದೇ ಅನುಗ್ರಹ ಕಾಣ್ತಾ ಇಲ್ಲ. ಅವ್ರಿಗೆ ಬಿಟ್ಬಿಡು, ಅವರು ಅದೇನು ಮಾಡ್ಕೊಳ್ತಾರೋ ಮಾಡಿಕೊಳ್ಳಿ. ಆದರೆ ನೀವು ಆ ವಿಚಾರದಲ್ಲಿ ನಿರಪರಾಧಿಯಾಗಿ ಸುಮ್ಮನೆ ನಿಮ್ಮ ಪಾಡಿ ಬದುಕೊಂಡು ಬಂದ ನಿಮಗೆ ಇಲ್ಲಿ ನೋವಾಗೋದು ಒಳ್ಳೆಯದಲ್ಲ. ಬಟ್ ಏನು ಮಾಡ್ತೀರಿ, ಗಂಡನ ನೋವು ನಿಮ್ಮದು, ಅದರಲ್ಲೂ ನಿಮಗೆ ಪಾಲಿದೆ. ಆದರೆ ಮಕ್ಕಳು ಈಗ ಎಲ್ಲದಕ್ಕಿಂತ ದೊಡ್ಡ ವಿಷಯ. ಅವರಿಗೆ ಮನಸ್ಸು ಕೆಡಬಾರ್ದು. ಇವ್ರದ್ದು ಇದೇ ಆಯಿತು ಅಂದಾಗ ತಪ್ಪುಗಳು ನಡೀತಾವಲ್ಲಿ, ಹೌದಲ್ಲ? ಅದಾಗಬಾರ್ದು. ಒಳ್ಳೇದಾಗುತ್ತವ, ಧೈರ್ಯವಾಗಿರು. ಅವರ ತವ್ರ ಮನೆ ಅಥವಾ ಅವರ ಏನು ಅಣ್ಣ ತಮ್ಮದಿರು ಅಥವಾ ನಿಮ್ಮ ಗಂಡನ ಅವರ ವಿಚಾರದಲ್ಲಿ ನೀನು ಹೆಚ್ಚು ಹೋಗಲೇಬೇಡ. ಮನೆಗೆ ತಂದಾಕಿರೆ ತಿಂದುಕೊಂಡು ಮಕ್ಕಳಿಗೆ ಒಳ್ಳೇದು ಹೇಳಿಕೊಂಡು ಅವ್ರಿಗೆ ಬೆಂಬಲ ನೀಡಿಕೊಂಡು ಸಾಧ್ಯವಾದರೆ ನೀನು ಒಂದು ಕೆಲ್ಸಕ್ಕೆ ಹೋಗ್ತಾ ಆಯ್ತಪ್ಪ. ಎಲ್ಲಿ ರಾಜನಾಗಿದ್ದ ಹರಿಶ್ಚಂದ್ರ ಹೆಣ ಕಾಯೋ ಸ್ಥಿತಿಗೆ ಹೋದ, ಮತ್ತೆ ರಾಜ್ಯ ಸಿಕ್ತು. ಪರೀಕ್ಷೆ. ಹಾಗಂತ ಗಂಡನ ಬೈತಾ ಕೂತ್ಕೊಂತ ನಾನು ಹೇಳ್ತಾ ಇಲ್ಲ, ಏನು ಅದ್ರ ಹಣೆ ಬರ, ಅದು ಮಾಡಿಕೊಳ್ಳಿ. ಸಾಧ್ಯವಾದರೆ ಬೆಂಬಲ ನೀಡಬೇಕು, ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು. ನಾವೇನು ಮಾಡ್ಬಿಡ್ತೀವಿ, ಹೌದು ಅಲ್ಲಿ ತಪ್ಪಾಗಿದೆ ನಿಜ. ನಾನು ಹೇಳೋದೇನೆಂದರೆ, ನೀವು ಈ ಸಮಯದಲ್ಲಿ ಏನೋ ನಿಮ್ಮ ಮನಸ್ಸಲ್ಲಿರೋ ನೋವನ್ನು ಹೊರಗಡೆ ಹಾಕ್ಲಿಕ್ಕೆ ಹೋದರೆ ಈಗಾಗಲೇ ನೋವಲ್ಲಿರೋ ಅವ್ರಿಗೆ ಇನ್ನೂ ನೋವಾಗುತ್ತೆ. ಆಯ್ತಪ್ಪ, ನೀನು ಏನು ಮಾಡ್ಕೊಂಡಿದ್ದೀವಿ ಮಾಡ್ಕೊಳಪ್ಪ, ನಮ್ಮ ಜವಾಬ್ದಾರಿಗೆ ಏನು ಮಾಡಬೇಕು ಇದನ್ನೂ ಮಾಡು. ಯಾಕಂದರೆ ಇಲ್ಲ, ಆತನಿಗೆ ಏನು ಸ್ಟ್ರೆಸ್ ಆಗುತ್ತೆ ಅದು ನಿಮ್ಮ ಹೊಣೆ ಅಲ್ಲ, ಅದು ಆತ ಮಾಡ್ಕೊಂಡಿರೋದು. ಸ್ಟ್ರೆಸ್ ಮಾಡ್ಕೊಳ್ಬೇಡಪ್ಪ ಅಂತ ಹೇಳ್ಬೋದು, ಆದರೆ ಅವ್ರಿಗೆ ಇಷ್ಟೇ ಸ್ಟ್ರೆಸ್ ಆಗಲಿ ಇಷ್ಟ ಆಗಬಾರ್ದು ಅಂತ ಅವರ ಸ್ಟ್ರೆಸ್ನ ಕ್ವಾಂಟಿಟಿ ಅಥವಾ ಆ ಸ್ಟ್ರೆಸ್ನ ನಿರ್ಧಾರ ಮಾಡೋಕೆ ನಾವ್ಯಾರೂ ಅಲ್ಲ. ಅವರವರೇ ಏನೇನೋ ಪ್ರತಿಷ್ಠೆಗೋ ಚಪಲಕ್ಕೋ ಅಹಂಕಾರಕ್ಕೋ ಮಾಡ್ಕೊಂಡಿರ್ತಾರೆ. ಅದಕ್ಕೆ ನಾವು ಹೊಣೆ ಅಲ್ಲ. ಹೆಂಡತಿ ಮಕ್ಕಳಾಗಿ ನೀವು
ಅರ್ಧಾಂಗಿ ಇರಬಹುದು, ಬಟ್ ಅವರ ಕರ್ಮಗಳು ಅವ್ರದ್ದು. ಸರಿ ಗುರುಗಳೇ. ಈ ಕಾರಣಕ್ಕೆ ಮನೆಯಲ್ಲಿ ಹೆಚ್ಚು ಚರ್ಚೆ ಆಗಿ ಮಕ್ಕಳ ಕಿವಿಗೆ ಸದಾ ಇದೇ ಬೀಳಬಾರ್ದು, ಭರವಸೆ ಬೀಳಬೇಕು. ಇಲ್ಲ, ಒಳ್ಳೇದಾಗುತ್ತೆ ಅಂದ್ಕೊಂಡು ಏನೋ ನಡೀತಾ ಇದೆ, ನಡೀಲಿ, ನಿಭಾಯಿಸುವ ಶಕ್ತಿಯನ್ನು ಭಗವಂತ ಅವರಿಗೆ ಕೊಡ್ಲಿ. ಒಳ್ಳೇದಾಗ್ಲವ ನಿನಗೆ, ಒಳ್ಳೇದಾಗುತ್ತೆ, ಯೋಚಿಸಬೇಡ, ಶುಭವಾಗ್ಲಿ, ಎಲ್ಲ ಸರೋಗುತ್ತೆ ಗುರುಗಳೇ. ಖಂಡಿತ ಸರಿ ಹೋಗುತ್ತವ. ಆದ್ರೆ ನೀನು ಈಗ ಅವ್ರ ಹತ್ರ ಈ ವಿಚಾರ ಚರ್ಚೆ ಮಾಡ್ಲಿಕ್ಕೆ ಹೋಗ್ಬೇಡ. ಸಾಧ್ಯವಾದ್ರೆ ಒಂದು ಕೆಲಸ ಹುಡುಕು, ಬ್ಯುಸಿ ಆಗು. ಸರಿ ಗುರುಗಳೇ. ಆಯ್ತಾ? ಸರಿ ಗುರುಗಳೇ. ನಿನಗೆ ಒಳ್ಳೇದಾಗ್ಲಿ ತಾಯಿ, ಶುಭವಾಗ್ಲವ. ನೋಡಿ, ನಾನು ತುಂಬ ಕತೆಗಳನ್ನು ಕೇಳಿದ್ದೀನಿ. ಕಟ್ಕೊಂಡೆ ಹೆಂಡತಿ ಅಣ್ಣ ತಮ್ಮಂದಿರಿಂದ, ಅಪ್ಪ ಅಮ್ಮನಿಂದ ಗಂಡನನ್ನು ಕರ್ಕೊಂಡೆಲ್ಲೋ ಸಪ್ರೇಟ್ ಹೋಗೋರ್ನು ನೋಡಿದ್ದೀನಿ. ಆಯಿತು, ಅವು ಬೇರೆ ಬೇರೆ ಸಂದರ್ಭಗಳು ಇರ್ತವೆ, ಅಂಥವು ಏನು ಮಾಡಲಿಕ್ಕಲ್ಲ. ಆದರೆ ಕೆಲವೊಬ್ರು ಇರ್ತಾರೆ, ಹೆಂಗೆ ಅಂದರೆ ಈ ಪಾಪ ಹೆಂಡತಿ ಬುದ್ಧಿ ಹೇಳ್ತಾರೆ, ಇಲ್ಲ ಕಣ್ರಿ ಒಂಚೂರು ಎಲ್ಲನೂ ಅವ್ರಿಗೆ ಎಲ್ಲ ಮಾಡಬೇಡಿ, ನೋಡಿ ನಮ್ಮ ಕಡೆನೂ ಗಮನ ಕೊಡಿ, ಅಥವಾ ಏನೋ ಸ್ವಲ್ಪ ನೋಡಿ ಎಲ್ಲವನ್ನು ಅವ್ರಿಗೆ ಖರ್ಚು ಮಾಡಿ, ಕಡೆಗೆ ನಾವು ಯಾಕೆ ಬರಿಗೈ ಆಗಬೇಕು, ಇವ್ರು ನೋಡ್ಕೊಂಡು ಖರ್ಚು ಮಾಡಿ ಅಂತ ಹೇಳ್ತಾರೆ ಅಷ್ಟೇ. ಏನು ತಂಗಿ ಅಕ್ಕ ಅಥವಾ ಅಣ್ಣ ತಮ್ಮ ಇವ್ರನ್ನ ಮೆಚ್ಚಿಸೋದಿಕ್ಕೆ ಖರ್ಚು ಮಾಡಿ ಎಷ್ಟು ಕತೆಗಳಲ್ಲಿ ನಾನು ನೋಡಿದ್ದೀನಿ. ನೋಡಿ, ನನ್ನ ಪ್ರಕಾರ ಯಾವುದೇ ನಿಜವಾದ ಸಂಸ್ಕಾರವಂತ ಅಣ್ಣ ತಮ್ಮನಿಂದ ನಿನ್ನ ಹೆಂಡತಿ ಹೇಳಿದ್ ಕೇಳ್ಬೇಡ ಕಣೋ, ನಮಗೆ ಕೊಡೋ ದುಡ್ಡ ಅಂತ ಸಂಸ್ಕಾರವಂತ ಅಣ್ಣ ಹೇಳಲ್ಲ. ಅಥವಾ ಸಂಸ್ಕಾರವಂತ ತಮ್ಮ ಅಣ್ಣನಿಗೆ ಹೇಳಲ್ಲ, ಅಣ್ಣ ನಿನ್ನ ಹೆಂಡ್ತಿಗೆ ನೀನು ಹೇಳ್ದಂಗೆ ಕೇಳ್ಕೊಂಡು ಕೂತ್ಕೊಂಬೇಡ, ನಾವು ಇಲ್ಲಿದ್ದೀವಿ, ನಮಗೂ ಓಸಿ ಕೊಡು, ಅಥವಾ ನಮಗೆ ಕೊಟ್ಟುಬಿಡು, ನಮಗಿದು ಮಾಡಿಕೊಡು, ಅದು ಮಾಡಿಕೊಡು ಅಂತ. ಮದುವೆ ಅಂತ ಆದಾಗ ಎಲ್ಲರದ್ದು ಅವ್ರವ್ರದ್ದೇ ಬದುಕು ಅಂತ ಆದಾಗ ಅಣ್ಣನ ಹತ್ರ ತಮ್ಮನ ಹತ್ರ ₹1 ಕೇಳಬೇಕಾದ್ರೂ, ಅಯ್ಯೋ ಅಣ್ಣ ಒಂಚೂರು ಕೊಡಪ್ಪ, ನಾನು ಕೊಡ್ತೀನಿ ಕಣಯ್ಯ, ಹಿಂಗಿರ್ಬೇಕೆ ಹೊರತು. ಅದರಲ್ಲಿ ನೋಡಿ, ಇವರು ಕೋಟಿ 6 ಕೋಟಿ ಹಣ, ಅದು ಹೆಂಗಾರ ಮನಸ್ಸು ಬರುತ್ತೆ ಹೆಂಡತಿ ಮಕ್ಕಳನ್ನ ಮರೆತು ಅವರಿಗೆಲ್ಲ. ಅಲ್ಲ, ತಂದೆ ತಾಯಿಗಳಿಗೆ ಏನು ಮಾಡಬೇಕು, ಮಿನಿಮಮ್ ಓಕೆ 1 ಲಕ್ಷದಲ್ಲೋ 2 ಲಕ್ಷದಲ್ಲೋ 3 ಲಕ್ಷದಲ್ಲೋ, ನೋಡ್ರಪ್ಪ ನನ್ನ ಕೈಲಿ ಇಷ್ಟ ಕಂಡ್ರೆ ಆಗೋದು, ನೋಡ್ರೆ ನೀವು ಅಷ್ಟು ಹಾಕಿ ಮಾಡ್ಕೊಳ್ರಪ್ಪ ಅಂತ ಹೇಳೋದು ಬೇರೆ. ಅಲ್ಲ 6 ಕೋಟಿ ಖರ್ಚು ಮಾಡಿ ಇನ್ನೇನು ಮಾಡಿರ್ಬೋದಪ್ಪ. ಕಡೆಗೆ ಏನು ಹೇಳಿದ್ರು, ಖರ್ಚು ಮಾಡು ಅಂತ ಹೇಳಿದ್ವಾ? ನಾನು ಹೇಳ್ತೀನಿ, ನೋಡ್ಕೊಳ್ಳಿ ವ್ಯಕ್ತಿತ್ವಗಳೆಂಥವು ಅಂತ ನೋಡ್ಕೊಳ್ಳಿ. ಅವ್ರ ಮುಗ್ಧತೆ ಇದೆ, ನಿಯತ್ತಾಗಿರ್ತಾರೆ, ಅವ್ರ ಕೊಟ್ಟು ಮಾತಿ ತಪ್ಪಲ್ಲ ಅಂದರೆ ಮಾಡಿ, ಖರ್ಚು ಮಾಡಿ, ಅವ್ರಿಗೆ ಹೊಲ ಮನೆಯಲ್ಲಿ ಏನೋ ಉಪಕಾರ ಮಾಡಿ, ಅವರು ನಿಮಗೂ ಏನೋ ಕೊಡ್ತಾರೆ, ಅಥವಾ ನಿಮಗೂ ಏನೋ ಭಾಗ ಬರ್ಬೋದು, ಅಥವಾ ನಿಮಗೂ ಏನೋ ಅವರು ಉಪಕಾರ ಮಾಡ್ಬೋದು. ಏನಿಲ್ಲ ಎಂತಿಲ್ಲ, 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, 10 ಲಕ್ಷ ಅಲ್ಲ, 6 ಕೋಟಿ ಅಂದರೆ ಬುದ್ಧಿವಂತ ಆದವ್ರು ಅದನ್ನು ಮಾಡ್ಲಿಕ್ಕೆ ಸಾಧ್ಯನಾ? ಇರಲಿ, ಆ ಕಥೆಯಲ್ಲಿ ಇನ್ನೂ ಏನೇನಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಹೆಂಡತಿ ಮಕ್ಕಳನ್ನು ಈ ಮಟ್ಟಿಗೆ ಯಾತನೆ ಪಡಿಸೋದು ಒಳ್ಳೆಯದಲ್ಲ. ಶುಭವಾಗಲಿ, ಒಳ್ಳೆಯದಾಗ್ಲವ. ಬಂಧುಗಳೇ, ಎಲ್ಲಿಗೆ ಇವತ್ತಿನ ಪ್ರೀತಿ ಮಾತು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮತ್ತೆ ನಾನು ಸೋಮವಾರದ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಎಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾದ ನಿಮ್ಮೆಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು. ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಗೋವಿಂದ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಶುಭವಾಗಲಿ, ಶುಭರಾತ್ರಿ. ನಮ್ಮ 2ನೇ ಚಾನಲ್ ಇದೆ, ಟಾಕ್ಸ್ ವಿತ್ ಶ್ರೀನಿವಾಸ್ ಅಂತ. ದಯವಿಟ್ಟು ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸುತ್ತಮುತ್ತ ಇರುವ ಕೃಷಿಯಲ್ಲಿ ಏನೋ ಸಾಧನೆ ಮಾಡಿರೋರು, ಹಸು ಸಾಕಾಣಿಕೆ ಅಥವಾ ಬೇರೆ 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 ಏನೇ ರೀತಿಯ ಒಂದು ಮಟ್ಟಿಗೆ ಸ್ವಂತ ಉದ್ಯೋಗ, ಸ್ವಂತ ತೋಟ ಅಥವಾ ಏನೋ ಮಾಡಿಕೊಂಡು, ಅಥವಾ ಯಾರೋ ವಿಜ್ಞಾನದಲ್ಲಿ ಏನೋ ಸಾಧನೆ ಮಾಡಿರ್ಬೋದು, ಕೃಷಿಯಲ್ಲಿ ಏನೋ ಸಾಧನೆ ಮಾಡಿರ್ಬೋದು, ಅಥವಾ ಜಾನುವಾರುಗಳ ಸಾಕಾಣಿಕೆಯಲ್ಲಿ ಏನೋ ಸಾಧನೆ, ಅಥವಾ ಏನೋ ಒಂದು ಆ ಥರದ್ದು ಅದ್ಭುತವಾದ ಸಾಧಕರು ನಿಮ್ಮ ಸುತ್ತಮುತ್ತ ಇದ್ದರೆ ನಮ್ಮ ಆಶ್ರಮದ ನಂಬರ್ಗೆ ಅವ್ರ ಬಗ್ಗೆ ತಿಳಿಸಿ. ಅಂಥವರ ಸಂದರ್ಶನ ಮಾಡಿ, ಅಂಥವ್ರ ಕತೆಗಳನ್ನು ಜನರಿಗೆ ಪರಿಚಯ ಮಾಡಿಕೊಡೋದು ನಮ್ಮ 2ನೇ ಚಾನಲ್ ಇದೆ, ಟಾಕ್ಸ್ ವಿತ್ ಶ್ರೀನಿವಾಸ್ ಅಂತ. ಸೊ ಅಂಥ ಸಾಧಕರು ನಿಮ್ಮ ಸುತ್ತಮುತ್ತ ಇದ್ದರೆ ಅಂಥವನ್ನ ಕಳಿಸ್ಕೊಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ಶುಭವಾಗಲಿ, ಶುಭರಾತ್ರಿ.
ಚೆನ್ನಾಗಿ ನಿದ್ದೆ ಮಾಡಿ ಒಳ್ಳೆ ಯಾವುದಾದ್ರೂ ಒಂದು ಒಳ್ಳೆ ಭಕ್ತಿಗೀತೆನೋ ಪ್ರವಚನನೋ ಏನೋ ನಿಮ್ಮ ಮನಸ್ಸಿಗೆ ಹಿತವಾಗುವಂತಹ ಒಂದು ಹಾಡೋ ಏನೋ ಹಾಕ್ಕೊಂಡು ಫೋನ್ ದೂರ ಇಟ್ಟು ಮಲಗಿ. ದೇವರು ಒಳ್ಳೇದು ಮಾಡಲಿ. ಶುಭವಾಗಲಿ. ಶುಭರಾತ್ರಿ. ಲೋಕೋ ಸಮಸ್ತ ಸುಖಿನೋ ಭವಂತು. ಕಡೆಯಲ್ಲಿ ಒಂದು ಜೋಕ್ ಹೇಳ್ಬಿಡ್ತೀನಿ ನೋಡಿ. ನಾನು ಸಂಜೆ ಅಧ್ಯಯನದ ಸಮಯದಲ್ಲಿ ಅಲ್ಲಿ ಒಂದು ಜೋಕು ಪುಸ್ತಕ ಇತ್ತು. ಅದು ಪುಸ್ತಕದಲ್ಲಿ ನಾನು ಜೋಕ್ ಪುಸ್ತಕನೂ ತಂದು ಮಾಡಿಕೊಳ್ತೀನಿ. ಅದರಲ್ಲಿ ಈ ಜಡ್ಜು ಒಬ್ಬ ಅಪರಾಧಿಗೆ ಶಿಕ್ಷೆ ಕೊಡ್ತಾನೆ. ಜಡ್ಜ್ ಹೇಳ್ತಾನೆ, ಇವನ 2 ಕಿವಿನೂ ಕಟ್ ಮಾಡಿ ಅಂತ. ಅವನು ತಕ್ಷಣ ಹೇಳ್ತಾನೆ, ಅಯ್ಯೋ ಸ್ವಾಮಿ ಹಂಗೆಲ್ಲ ಮಾಡಿಬಿಟ್ಟಿರಾ, ನೀವು ಕಿವಿ ಕಟ್ ಮಾಡಿದ್ರೆ ನಾನು ಕುರುಡ ಆಗ್ಬಿಡ್ತೀನಿ ಅಂತ. ಜಡ್ಜ್ ಹೇಳ್ತಾನೆ, ಅಲ್ಲಯ್ಯ ನೀನು ಕಿವಿ ಕಟ್ ಮಾಡಿದ್ರೆ ಕುರುಡ ಹೆಂಗಾಗ್ತೀಯ? ಅಲ್ಲ, ನಾನು ಕನ್ನಡಕದ 2 ಕಡ್ಡಿ ಏನು ನಿಮ್ಮ ಅಪ್ಪನ ಕಿವಿಗೆ ಸಿಗಿಸ್ಲ, ಕಿವಿನೇ ಹೋದ್ರೆ ಕನ್ನಡಕದ ಕಡ್ಡಿಯಲ್ಲಿ ಸಿಗಿಸ್ಲಿ. ಶುಭವಾಗಲಿ. ಶುಭರಾತ್ರಿ. ಮತ್ತೆ ಸಿಗೋಣ ಸೋಮವಾರ.